ಮತ್ತೊಮ್ಮೆ ಬೋಧಿಸಲಾಗುವುದು. ನಿಮ್ಮ 6ನೇ ಸೆಮಿಸ್ಟರ್ ಆಧುನಿಕ ಭಾರತದ ಇತಿಹಾಸ. ಈ ಆಧುನಿಕ ಭಾರತದ ಇತಿಹಾಸವು BA 6ನೇ ಸೆಮಿಸ್ಟರ್ ಆಗಿದ್ದು ಪತ್ರಿಕೆ 7 ಎಂದು ನಮೂದಿಸಬೇಕು. ಈ ಆಧುನಿಕ ಭಾರತದ ಇತಿಹಾಸದಲ್ಲೇ ಬರುವ ಪಠ್ಯಕ್ರಮವೆಂದರೆ ಮೊದಲನೇದಾಗಿ 1857ರ ಕ್ರಾಂತಿ. 1857ರ ಕ್ರಾಂತಿಗೆ ಕಾರಣಗಳೇನು, 1857ರ ಕ್ರಾಂತಿಯ ಪ್ರಧಾನ ಘಟನೆಗಳು ಅಥವಾ ಯುದ್ಧದ ಗತಿ, 1857ರ ಕ್ರಾಂತಿಯ ಪರಿಣಾಮಗಳು ಯಾವ ರೀತಿಯಾಗಿ ಕಂಡುಬರಲಾಗಿದೆ. ನಂತರ 1857ರ ಕ್ರಾಂತಿಯಲ್ಲಿ ಬ್ರಿಟಿಷರ ವಿರುದ್ಧ ಭಾರತೀಯ ಅರಸರ ಸೋಲಿಗೆ ಅಥವಾ ವೈಫಲ್ಯಕ್ಕೆ ಅಥವಾ ದೌರ್ಬಲ್ಯಕ್ಕೆ ಕಾರಣಗಳೇನು. ನಂತರ ಬರುವುದು ಭಾರತದಲ್ಲಿ ಗವರ್ನರ್ಗಳ ವೈಸರಾಯ್ಗಳ ಆಳ್ವಿಕೆ. ಭಾರತದಲ್ಲಿ 3 ಪ್ರಮುಖರು ವೈಸರಾಯ್ಗೆ ಕಾರ್ಯವನ್ನು ನಿರ್ವಹಿಸಿದರು. ಅವರಲ್ಲಿ ಮೊದಲನೇದಾಗಿ ಲಾರ್ಡ್ ಲಿಟ್ಟನ್ನ ಜೀವನ, ಲಾರ್ಡ್ ಲಿಟ್ಟನ್ನ ಆಂತರಿಕ ನೀತಿ ಅಥವಾ ಸುಧಾರಣೆಗಳು, ನಂತರ ಲಾರ್ಡ್ ಲಿಟ್ಟನ್ನ ವಿದೇಶಾಂಗ ನೀತಿ ಅಥವಾ ಯುದ್ಧಗಳು. ನಂತರ ಬರೋದು ಲಾರ್ಡ್ ರಿಪ್ಪನ್ನ ಜೀವನ, ಲಾರ್ಡ್ ರಿಪ್ಪನ್ನ ಆಂತರಿಕ ನೀತಿ ಅಥವಾ ಸುಧಾರಣೆಗಳು, ನಂತರ ಲಾರ್ಡ್ ರಿಪ್ಪನ್ನ ವಿದೇಶಾಂಗ ನೀತಿ ಅಥವಾ ಯುದ್ಧಗಳು. ನಂತರ ಬರುವ ವೈಸರಾಯ ಲಾರ್ಡ್ ಕರ್ಜನ್ನ ಜೀವನ, ಲಾರ್ಡ್ ಕರ್ಜನ್ನ ಆಂತರಿಕ ನೀತಿ ಅಥವಾ ಲಾರ್ಡ್ ಕರ್ಜನ್ನ ಸುಧಾರಣೆಗಳು, ನಂತರ ಲಾರ್ಡ್ ಕರ್ಜನ್ನ ವಿದೇಶಾಂಗ ನೀತಿ ಅಥವಾ ಯುದ್ಧಗಳು. ನಂತರ ಬರುವ ಅಧ್ಯಾಯ ಭಾರತದಲ್ಲಿ ಸಾಮಾಜಿಕ ಮತ್ತು ಧಾರ್ಮಿಕ ಸುಧಾರಣಾ ಚಳುವಳಿ. ಅವರಲ್ಲಿ ಬ್ರಹ್ಮ ಸಮಾಜದ ಸಂಸ್ಥಾಪಕನಾದ ರಾಜಾರಾಮ್ ಮೋಹನ್ ರಾಯನ ಜೀವನ, ರಾಜಾರಾಮ್ ಮೋಹನ್ ರಾಯರ ಸಾಮಾಜಿಕ ಮತ್ತು ಧಾರ್ಮಿಕ ಸುಧಾರಣೆಗಳು ಯಾವ ರೀತಿಯಾಗಿ ಕಂಡುಬರಲಾಗಿದೆ. ನಂತರ ಪ್ರಾರ್ಥನಾ ಸಮಾಜದ ಸಂಸ್ಥಾಪಕರಾದ ಆತ್ಮಾರಾಮ್ ಪಾಂಡುರಂಗರ ಜೀವನ, ಆತ್ಮಾರಾಮ್ ಪಾಂಡುರಂಗರ ಸಾಮಾಜಿಕ ಧಾರ್ಮಿಕ ವಿಚಾರಗಳು ಸುಧಾರಣೆಗಳು ಯಾವ ರೀತಿಯಾಗಿ ಕಂಡುಬರಲಾಗಿದೆ. ನಂತರ ಆರ್ಯ ಸಮಾಜದ ಸ್ಥಾಪಕನಾದ ಸ್ವಾಮಿ ದಯಾನಂದ ಸರಸ್ವತಿಯವರ ಜೀವನ, ದಯಾನಂದ ಸರಸ್ವತಿಯರ ಸಾಮಾಜಿಕ ಮತ್ತು ಧಾರ್ಮಿಕ ಸುಧಾರಣೆಗಳು ಯಾವ ರೀತಿಯಾಗಿ ಕಂಡುಬರಲಾಗಿದೆ. ನಂತರ ರಾಮಕೃಷ್ಣನ್ ಮಿಷನ್ ಸಂಸ್ಥೆಯ ಸ್ಥಾಪಕರಾದ ಸ್ವಾಮಿ ವಿವೇಕಾನಂದರ ಜೀವನ, ಸ್ವಾಮಿ ವಿವೇಕಾನಂದರ ಸಾಮಾಜಿಕ ಮತ್ತು ಧಾರ್ಮಿಕ ಸುಧಾರಣೆಗಳು ಯಾವ ರೀತಿಯಾಗಿ ಕಂಡುಬರಲಾಗಿದೆ. ನಂತರ ಥಿಯೋಸಾಫಿಕಲ್ ಸೊಸೈಟಿ ಅಥವಾ ಬ್ರಹ್ಮವಿದ್ಯಾ ಸಮಾಜವನ್ನು ಡಾಕ್ಟರ್ ಆನಿ ಬೆಸೆಂಟರು ಯಾವ ರೀತಿಯಾಗಿ ಸಾಮಾಜಿಕ ಮತ್ತು ಧಾರ್ಮಿಕ ಕ್ಷೇತ್ರಗಳಲ್ಲಿ ಸುಧಾರಣೆಗಳನ್ನು ಮಾಡಿದರು. ನಂತರ ಅಲಿಗರ್ ಚಳವಳಿಯ ಸ್ಥಾಪಕರಾದ ಸರ್ ಸೈಯದ್ ಅಹಮದ್ ಖಾನ್ರ ಜೀವನ, ಸರ್ ಸೈಯದ್ ಅಹಮದ್ ಖಾನ್ರ ಸಾಮಾಜಿಕ ಮತ್ತು ಧಾರ್ಮಿಕ ಸುಧಾರಣೆಗಳು ಯಾವ ರೀತಿಯಾಗಿ ಕಂಡುಬರಲಾಗಿದೆ. ನಂತರ ಬರುವ 3ನೇ ಅಧ್ಯಾಯವೆಂದರೆ ಭಾರತದ ರಾಷ್ಟ್ರೀಯತೆಯ ಹುಟ್ಟು ಮತ್ತು ಬೆಳವಣಿಗೆ. ಈ ಭಾರತದ ರಾಷ್ಟ್ರೀಯತೆಯ ಹುಟ್ಟು ಮತ್ತು ಬೆಳವಣಿಗೆಯಲ್ಲಿ ಭಾರತದ ರಾಷ್ಟ್ರೀಯತೆಯ ಉದಯಕ್ಕೆ ಪ್ರೇರಕವಾದ ಅಥವಾ ಕಾರಣವಾದ ಅಂಶಗಳೇನು. ನಂತರ ಭಾರತದ ಸ್ವಾತಂತ್ರ್ಯದ ಹೋರಾಟವನ್ನು 3 ಪ್ರಕಾರವಾಗಿ ಮಾಡಲಾಗಿ ಅವುಗಳು ಪ್ರಥಮ ಹಂತ ಮಂದಗಾಮಿಗಳ ಕಾಲವು ಕ್ರಿಸ್ತಶಕ 1885ರಿಂದ 1905ರವರೆಗೆ. ನಂತರ 2ನೇ ಹಂತ ಉಗ್ರವಾದಿಗಳ ಕಾಲವು 1905ರಿಂದ 1919ರವರೆಗೆ. ನಂತರ 3ನೇ ತೃತೀಯ ಹಂತವೆಂದರೆ ಗಾಂಧಿಯುಗವು 1919ರಿಂದ 1947. ಈ ಮಂದಗಾಮಿಗಳ ಕಾಲದಲ್ಲಿ ಯಾವ ರೀತಿಯಾಗಿ ಸ್ವಾತಂತ್ರ್ಯ ಪಡೆಯಲು ಪ್ರಯತ್ನಿಸಲಾಯಿತು. ನಂತರ ಉಗ್ರವಾದಿಗಳ ನಾಯಕರ ನೇತೃತ್ವದಲ್ಲಿ ಸ್ವಾತಂತ್ರ್ಯವನ್ನು ಪಡೆಯಲು ಯಾವ ರೀತಿಯಾಗಿ ಕಾರ್ಯವನ್ನು ಮಾಡಲಾಯಿತು. ಅದೇ ರೀತಿಯಾಗಿ ಗಾಂಧಿಯುಗದಲ್ಲಿ ಮಹಾತ್ಮ ಗಾಂಧಿಯವರ ನೇತೃತ್ವದಲ್ಲಿ ಬ್ರಿಟಿಷರ ವಿರುದ್ಧ ಹೋರಾಡಿ ಮಹಾತ್ಮ ಗಾಂಧಿಯವರ ನೇತೃತ್ವದಲ್ಲಿ ಸ್ವಾತಂತ್ರ್ಯವನ್ನು ಯಾವ ರೀತಿಯಾಗಿ ಪಡೆದುಕೊಳ್ಳಲಾಯಿತು. ನಂತರ ಸಂವಿಧಾನಾತ್ಮಕ ಬೆಳವಣಿಗೆಗಳು ಅದರಲ್ಲಿ 1909ರ ಕಾಯ್ದೆ ಅಂದರೆ ಭಾರತ ಸರ್ಕಾರದ ಶಾಸನ. ನಂತರ
1919 ಕಾಯ್ದೆ ಅಂದರೆ ಮಾಂಟೆಗೊ ಜೇಮ್ಸ್ ವರ್ಲ್ಡ್ ಸುಧಾರಣೆಗಳು. ನಂತರ 1935 ಕಾಯ್ದೆ ಭಾರತ ಸರ್ಕಾರದ ಸಂವಿಧಾನ. ನಂತರ 1947 ಕಾಯ್ದೆ ಭಾರತ ಸ್ವಾತಂತ್ರ್ಯ ಕಾಯ್ದೆ ಬಗ್ಗೆ. ನಂತರ ಭಾರತ ಸಂವಿಧಾನದ ಲಕ್ಷಣಗಳು. ಈ ಭಾರತದ ಸಂವಿಧಾನದ ಲಕ್ಷಣಗಳ ಬಗ್ಗೆ ಪರೀಕ್ಷೆಯಲ್ಲಿ 10 ಅಥವಾ 15 ಅಂಕ ಪ್ರಶ್ನೆ ಕೇಳ್ತಾರೆ. ನಂತರ ಬರೋದು ಸರ್ದಾರ್ ವಲ್ಲಭಭಾಯ್ ಪಟೇಲ್. ಸರ್ದಾರ್ ವಲ್ಲಭಭಾಯ್ ಪಟೇಲರ ಜೀವನ. ಸರ್ದಾರ್ ವಲ್ಲಭಭಾಯ್ ಪಟೇಲರು ಕಾಶ್ಮೀರ, ಜುನಾಗಢ, ಗ್ವಾಲಿಯರ್, ಹೈದರಾಬಾದ್ ಇನ್ನೂ ಮುಂತಾದ ಸಂಸ್ಥಾನಗಳನ್ನು ಭಾರತದ ಒಕ್ಕೂಟದಲ್ಲಿ ಸೇರಿಸಲಾಗಿ ಆ ಕಾರಣಕ್ಕಾಗಿ ಸರ್ದಾರ್ ವಲ್ಲಭಭಾಯ್ ಪಟೇಲನ್ನು ಭಾರತದ ಉಕ್ಕಿನ ಮನುಷ್ಯನೆಂದು ಯಾವ ರೀತಿಯಾಗಿ ಕರೆಯಲಾಗಿದೆ ಎಂಬುದರ ಬಗ್ಗೆ ಪಠ್ಯಕ್ರಮದಲ್ಲಿ ಉಲ್ಲೇಖವಿದೆ. ನಂತರ 1857 ಮಹಾಕ್ರಾಂತಿ. 1857 ಮಹಾಕ್ರಾಂತಿ ಅಂದರೂ ಅಥವಾ ಭಾರತದ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮ ಅಥವಾ ಸಿಪಾಯಿ ದಂಗೆ ಎಂದು ಕೆಲವರು ಕರೆಯಲಾಗುತ್ತದೆ. ಅದರಲ್ಲಿ ಮೊದಲನೇದಾಗಿ ಪೀಠಿಗೆ. 1857 ಕ್ರಾಂತಿಯಲ್ಲಿ ಮೊದಲನೇದಾಗಿ ಪೀಠಿಗೆ. ಈ ಹಿಂದೆ ತಿಳಿಸಿರುವಂತೆ ಬ್ರಿಟಿಷರು ಭಾರತಕ್ಕೆ ವ್ಯಾಪಾರಕ್ಕಾಗಿ ಆಗಮಿಸಿದರು. ಭಾರತದ ಸಂಪತ್ತನ್ನು ದೋಚಿದ್ದು ಅಷ್ಟೇ ಅಲ್ಲದೆ ಭಾರತೀಯ ಅರಸರ ದೌರ್ಬಲ್ಯವನ್ನು ಸದುಪಯೋಗಪಡಿಸಿಕೊಂಡು ಭಾರತದಲ್ಲಿ ಆಳ್ವಿಕೆಯನ್ನು ನಡೆಸತೊಡಗಿದರು. ಆ ಕಾರಣಕ್ಕಾಗಿ ಬಹದ್ದೂರ್ ಶಹಾ, ಝಾನ್ಸಿ ರಾಣಿ ಲಕ್ಷ್ಮೀಬಾಯಿ, ಹಜರತ್ ಬೇಗಂ, ನಾನಾ ಸಾಹೇಬ್, ತಾಂತಾ ಟೋಪಿ, ವೆಂಕಟಪ್ಪ ನಾಯಕ ಇನ್ನೂ ಮುಂತಾದರು ಬ್ರಿಟಿಷರ ವಿರುದ್ಧ ಹೋರಾಡಿ ಮೊದಲು ಗೆಲುವನ್ನು ಸಾಧಿಸಿ ನಂತರ ಬ್ರಿಟಿಷರ ವಿರುದ್ಧ ಭಾರತೀಯರು ಸೋಲನ್ನು ಅನುಭವಿಸಿದರು. 1857 ಕ್ರಾಂತಿಗೆ ಅನೇಕ ಕಾರಣಗಳು ಕಂಡುಬರಲಾಗಿದೆ. 1857 ಕ್ರಾಂತಿಯಲ್ಲಿ ಭಾರತೀಯ ಅರಸರ ಸೋಲಿಗೆ ಅನೇಕ ಕಾರಣಗಳು ಕಂಡುಬರಲಾಗಿದೆ. 1857 ಕ್ರಾಂತಿಯಿಂದ ರಾಜಕೀಯ, ಸಾಮಾಜಿಕ, ಆರ್ಥಿಕ, ಧಾರ್ಮಿಕ ಮತ್ತು ಇನ್ನಿತರ ಸಾಂಸ್ಕೃತಿಕ ಕ್ಷೇತ್ರಗಳಲ್ಲಿ ಪರಿಣಾಮಗಳು ಕಂಡುಬರಲಾಗಿದೆ. ನಂತರ 1857 ಕ್ರಾಂತಿಗೆ ಕಾರಣಗಳು. 1857 ಕ್ರಾಂತಿಗೆ ಮೊದಲನೇ ಕಾರಣವೆಂದರೆ ರಾಜಕೀಯ ಕಾರಣಗಳು. ಅದರಲ್ಲಿ ಈ ಹಿಂದೆ ತಿಳಿಸಿರುವಂತೆ ಲಾರ್ಡ್ ವೆಲ್ಲೆಸ್ಲಿಯು ಭಾರತದಲ್ಲಿ ಸಹಾಯಕ ಸೈನ್ಯ ಪದ್ಧತಿಯನ್ನು ಜಾರಿಯಲ್ಲಿ ತಂದನು. ಈ ಸಹಾಯಕ ಸೈನ್ಯ ಪದ್ಧತಿಯ ಮೂಲಕ ಹೈದರಾಬಾದ್, ಮೈಸೂರು, ತಂಜಾವೂರು, ಸೂರತ್, ಪೂನಾ, ಬೀರಾರ್, ಭರತಪುರ, ಉದಯಪುರ, ಜೈಪುರ್, ಗ್ವಾಲಿಯರ್ ಇನ್ನೂ ಮುಂತಾದ ಹಲವು ಪ್ರದೇಶಗಳನ್ನು, ರಾಜ್ಯಗಳನ್ನು ಬ್ರಿಟಿಷ್ ಕಂಪನಿಯಲ್ಲಿ ಸೇರ್ಪಡೆಗೊಳಿಸಿದನು. ಅದೇ ರೀತಿಯಾಗಿ ಲಾರ್ಡ್ ವೆಲ್ಲೆಸ್ಲಿಯು ದುರಾಡಳಿತದ ಆಧಾರದ ಮೇಲೆ ಔಧ್, ಸಂಬಲಪುರ, ಸಟ್ಲೇಜ್ ಇನ್ನಿತರ ಪ್ರದೇಶಗಳನ್ನು ಕೂಡ ಬ್ರಿಟಿಷ್ ಕಂಪನಿಯಲ್ಲಿ ಸೇರ್ಪಡೆಗೊಳಿಸಿದನು. ನಂತರ ಲಾರ್ಡ್ ಡಾಲ್ಹೌಸಿಯು ದತ್ತು ಮಕ್ಕಳಿಗೆ ಹಕ್ಕಿಲ್ಲ ಎಂಬ ಕಾಯ್ದೆಯನ್ನು ಜಾರಿಯಲ್ಲಿ ತಂದನು. ಈ ದತ್ತು ಮಕ್ಕಳಿಗೆ ಹಕ್ಕಿಲ್ಲ ಎಂಬ ಕಾಯ್ದೆ ಮೂಲಕ ಸತಾರ್, ಝಾನ್ಸಿ, ಭರತಪುರ, ಆರ್ಕಾಟ್, ಬುಂದೇಲಖಂಡ, ಖತಲಿ ಇನ್ನೂ ಮುಂತಾದ ಹಲವು ಪ್ರದೇಶಗಳನ್ನು, ರಾಜ್ಯಗಳನ್ನು ಬ್ರಿಟಿಷ್ ಕಂಪನಿಯಲ್ಲಿ ಸೇರ್ಪಡೆಗೊಳಿಸಿದನು. ಈ ರೀತಿಯಾಗಿ ಬ್ರಿಟಿಷರು ವಿವಿಧ ರೀತಿಯ ಕಾನೂನುಗಳನ್ನು ಜಾರಿಯಲ್ಲಿ ತಂದು ಭಾರತೀಯ ಅರಸರ ಹಲವು ರಾಜ್ಯಗಳನ್ನು ಬ್ರಿಟಿಷ್ ಕಂಪನಿಯಲ್ಲಿ ಸೇರ್ಪಡೆಗೊಳಿಸಿದರು. ನಂತರ 1857 ಕ್ರಾಂತಿಗೆ ಎರಡನೆಯ ಕಾರಣವೆಂದರೆ ಆರ್ಥಿಕ ಕಾರಣಗಳು. ಬ್ರಿಟಿಷರು ಭಾರತೀಯ ರೈತರ ಮೇಲೆ 15ರಿಂದ 60ರಷ್ಟು ತೆರಿಗೆಯನ್ನು ಕಟ್ಟಬೇಕೆಂದು ಕಟ್ಟಪ್ಪಣೆ ಮಾಡಿದರು. ಇದರಿಂದ ರೈತರು ಕಡು ಕಷ್ಟಕ್ಕೆ ಒಳಗಾಗಲು ಸಾಧ್ಯವಾಯಿತು. ಬ್ರಿಟಿಷರು ಸೆಣಬು, ಹತ್ತಿ, ನೀಲಿ, ಸೊಪ್ಪು, ಹೊಗೆ ಮುಂತಾದ ಪ್ರದೇಶಗಳನ್ನು ಇಂತಿಷ್ಟು ಪ್ರದೇಶದಲ್ಲಿ ಬೆಳೆಯಬೇಕೆಂದು ನಿರ್ಬಂಧನೆ ಮತ್ತು ಆದೇಶವನ್ನು ಹೊರಡಿಸಿದ್ದರು. ಈ ರೀತಿಯಾಗಿ ರೈತರಿಗೆ ಯಾವುದೇ ರೀತಿಯ ಸವಲತ್ತುಗಳನ್ನು ಸೌಲಭ್ಯಗಳನ್ನು ಒದಗಿಸುತ್ತಿರಲಿಲ್ಲ.
ನಂತರ ಬ್ರಿಟಿಷರು ಭಾರತದ ಕಚ್ಚಾ ವಸ್ತುಗಳನ್ನು ತಮ್ಮ ದೇಶಕ್ಕೆ ತೆಗೆದುಕೊಂಡು ಪಕ್ಕಾ ವಸ್ತುಗಳಾಗಿ ಭಾರತದಲ್ಲಿ ಮಾರುತ್ತಿದ್ದರು. ದಾದಾಬಾಯಿ ನವರೋಜಿಯವರು ಹೇಳುವಂತೆ ದಿ ಪಾವರ್ಟಿ ಆಫ್ ಬ್ರಿಟಿಷ್ ರೂಲ್ ಇಂಡಿಯಾ ಅಥವಾ ಸೋರುವಿಕೆಯ ಸಿದ್ಧಾಂತದಲ್ಲಿ ಬ್ರಿಟಿಷರು ಭಾರತದ ಸಂಪತ್ತನ್ನು ಇಂಗ್ಲೆಂಡ್ ದೇಶಕ್ಕೆ ಯಾವ ರೀತಿಯಾಗಿ ಸಾಗಿಸಲಾಗಿದೆ ಎಂಬುದರ ಬಗ್ಗೆ ಉಲ್ಲೇಖಿಸಿದ್ದಾರೆ. ಅದೇ ರೀತಿಯಾಗಿ ಪಂಡಿತ್ ನೆಹರೂಜಿಯವರು ದಿ ಡಿಸ್ಕವರಿ ಆಫ್ ಇಂಡಿಯಾ ಎಂಬ ಗ್ರಂಥದಲ್ಲಿ ಬ್ರಿಟಿಷರು ಭಾರತದ ಸಂಪತ್ತನ್ನು ಇಂಗ್ಲೆಂಡ್ ದೇಶಕ್ಕೆ ಯಾವ ರೀತಿಯಾಗಿ ಸಾಗಿಸಲಾಗಿದೆ ಎಂಬುದರ ಬಗ್ಗೆ ಉಲ್ಲೇಖಿಸಲಾಗಿದೆ. ಡಾಕ್ಟರ್ ಈಶ್ವರ ಪ್ರಸಾದ್ ಅವರ ಮಾತಿನಲ್ಲಿ ಹೇಳುವಂತೆ ತನ್ನ ಮಕ್ಕಳೇ ಉಪವಾಸಕ್ಕೆ ತುತ್ತಾದರೂ ಭಾರತ ಇಂಗ್ಲೆಂಡಿಗೆ ಹಾಲು ಕೊಡುವ ಹಸುವಾಗಿತ್ತೆಂದು ಹೇಳಿದ್ದಾರೆ. ನಂತರ 1857 ಕ್ರಾಂತಿಗೆ ಮೂರನೇ ಕಾರಣವೆಂದರೆ ಸಾಮಾಜಿಕ ಕಾರಣಗಳು. ಬ್ರಿಟಿಷರು ಭಾರತದಲ್ಲಿ ಸಾಮಾಜಿಕ ಕ್ಷೇತ್ರದಲ್ಲಿ ಬದಲಾವಣೆ ತಂದರು. ಬ್ರಿಟಿಷರು ವಿಧವಾ ವಿವಾಹ, ಇಂಗ್ಲಿಷ್ ವಿದ್ಯಾಭ್ಯಾಸ, ಸತಿ ಸಹಗಮನ ಪದ್ಧತಿ, ಬಾಲ್ಯ ವಿವಾಹ ನಿಷೇಧ ಇಂತಹ ಕಾಯ್ದೆಗಳನ್ನು ಜಾರಿಯಲ್ಲಿ ತಂದರು. ಸಂಪ್ರದಾಯ ಹಿಂದೂಗಳು ಅಥವಾ ಭಾರತೀಯರು ಇದನ್ನು ಬಲವಾಗಿ ವಿರೋಧಿಸಿದರು. ಕೆಲವರು ಬ್ರಿಟಿಷರ ಈ ಕಾಯ್ದೆಯನ್ನು ಅನುಸರಿಸಿದರು. ನಂತರ ಬ್ರಿಟಿಷರು ಭಾರತೀಯರನ್ನು ಕೀಳು ದೃಷ್ಟಿಯಿಂದ ನೋಡುತ್ತಿದ್ದರು. ಕೇವಲ ಹಿಂದೂಗಳನ್ನು ಅಷ್ಟೇ ಅಲ್ಲದೆ ಭಾರತೀಯ ಮುಸ್ಲಿಮರನ್ನು ಕೂಡ ಕೀಳು ದೃಷ್ಟಿಯಿಂದ ನೋಡುತ್ತಿದ್ದರು. ಬ್ರಿಟಿಷರು ಭಾರತದ ಜನರು ಅವಿಭಕ್ತ ಕುಟುಂಬ, ಜಾತಿ ಪದ್ಧತಿ, ಆಹಾರ ಪಾನೀಯ, ಉಡುಪುಗಳು, ಆಭರಣಗಳು, ಮನೋರಂಜನೆ, ಸತಿ ಪದ್ಧತಿ, ಜೋಹಾರ್ ಪದ್ಧತಿ, ಪರ್ದಾ ಪದ್ಧತಿ, ಹಬ್ಬ ಹರಿದಿನಗಳು ಇನ್ನಿತರ ಸಾಮಾಜಿಕ ಸಂಪ್ರದಾಯಗಳನ್ನು ಅನುಸರಿಸಲು ಕೆಲವೊಂದು ನಿರ್ಬಂಧನೆ ಮಾಡಿದರು. ನಂತರ 1857 ಕ್ರಾಂತಿಗೆ ನಾಲ್ಕನೇ ಕಾರಣವೆಂದರೆ ಧಾರ್ಮಿಕ ಕಾರಣಗಳು. ಬ್ರಿಟಿಷರು ಯಾರು ಹಿಂದೂಗಳಾಗಿರ್ಬೋದು, ಮುಸ್ಲಿಮರಾಗಿರ್ಬೋದು, ಯಾರು ಕ್ರೈಸ್ತ ಧರ್ಮಕ್ಕೆ ಮತಾಂತರ ಹೊಂದುತ್ತಾರೋ ಅವರಿಗೆ ಹಣವನ್ನು ನೀಡುವುದು ಮತ್ತು ಅಧಿಕಾರವನ್ನು ನೀಡಲಾಗುವುದೆಂದು ತಿಳಿಸಿದರು. ಶಾಲಾ ಕಾಲೇಜಿನಲ್ಲಿ ಯೇಸು ಕ್ರೈಸ್ತನ ಜೀವನ ಬೋಧನೆಯ ಬಗ್ಗೆ ಬೋಧಿಸಲಾಗುತ್ತಿತ್ತು. ಈ ರೀತಿಯಾಗಿ ಕ್ರೈಸ್ತ ಧರ್ಮಕ್ಕೆ ಮತಾಂತರಿಸುವ ಪ್ರಯತ್ನವನ್ನು ಬ್ರಿಟಿಷರು ಅನುಸರಿಸುತ್ತಿದ್ದರು. ಬ್ರಿಟಿಷರು ಭಾರತೀಯ ಶಾಲಾ ಕಾಲೇಜುಗಳಲ್ಲಿ ಬೈಬಲನ್ನು ಪಠಿಸಲಾಗುತ್ತಿತ್ತು. ಹಿಂದೂಗಳ ಅಥವಾ ಮುಸ್ಲಿಮರ ಭಗವದ್ಗೀತೆ, ಕುರಾನವನ್ನು ಅಥವಾ ಇನ್ನಿತರ ಹಿಂದೂ ಮುಸ್ಲಿಮರ ಗ್ರಂಥಗಳನ್ನು ಪಠಿಸಲು ಬೋಧನೆ ಮಾಡಲು ಅವಕಾಶವಿರಲಿಲ್ಲ. ನಂತರ 1857 ಕ್ರಾಂತಿಗೆ ಐದನೇ ಕಾರಣವೆಂದರೆ ಸೈನಿಕ ಕಾರಣಗಳು. ಬ್ರಿಟಿಷ್ ಅಧಿಕಾರಿಗಳು ಭಾರತೀಯ ಸೈನಿಕರಿಗೆ ಕಡಿಮೆ ವೇತನವನ್ನು ನೀಡುತ್ತಿದ್ದರು. ಆದರೆ ಬ್ರಿಟಿಷ್ ಸೈನಿಕರಿಗೆ ಭಾರತೀಯ ಸೈನಿಕರಿಗಿಂತ 5 ಪಟ್ಟು ಹೆಚ್ಚಿನ ವೇತನವನ್ನು ನೀಡುತ್ತಿದ್ದರು. ಬ್ರಿಟಿಷ್ ಸೈನಿಕರಿಗೆ ರಜಾ ಸವಲತ್ತು ಇನ್ನಿತರ ಸೌಲಭ್ಯಗಳನ್ನು ಒದಗಿಸಲಾಗುತ್ತಿತ್ತು. ಆದರೆ ಭಾರತೀಯ ಸೈನಿಕರಿಗೆ ಅಂತಹ ಯಾವುದೇ ರೀತಿಯ ಸೌಲಭ್ಯಗಳನ್ನು ಒದಗಿಸುತ್ತಿರಲಿಲ್ಲ. ಭಾರತೀಯ ಸೈನಿಕರಿಗೆ ಬಡ್ತಿಯನ್ನು ನೀಡುತ್ತಿರಲಿಲ್ಲ. ಆದರೆ ಬ್ರಿಟಿಷ್ ಸೈನಿಕರಿಗೆ ಬಡ್ತಿಯನ್ನು ನೀಡಲಾಗುತ್ತಿತ್ತು. ನಂತರ 1857 ಕ್ರಾಂತಿಯ ತತ್ಕ್ಷಣದ ಕಾರಣವೆಂದರೆ ಮಂಗಲ ಪಾಂಡ್ಯನು ಬ್ಯಾರಕ್ಪುರದಲ್ಲಿ 1857 ಮಾರ್ಚ್ 29ರಂದು ಮೇಜರ್ ಹ್ಯೂಸನನ್ನು ಗುಂಡಿಕ್ಕಿ ಕೊಂದು ಹಾಕಿದನು. ಬ್ಯಾರಕ್ಪುರದಲ್ಲಿ ಕಂಡುಬಂದ ಕ್ರಾಂತಿಯು ಮುಂದೆ ಭಾರತದ ಹಲವು ಪ್ರದೇಶಗಳಲ್ಲಿ ವಿಸ್ತಾರಗೊಳ್ಳಲು ಕಾರಣವಾಯಿತು. ಈ ತತ್ಕ್ಷಣ ಕಾರಣವೂ ಕೂಡ 1857 ಕ್ರಾಂತಿಗೆ ಕಾರಣವಾಗಿದೆ. ನಾಳೆಯ ಕ್ಲಾಸಲ್ಲಿ 1857 ಕ್ರಾಂತಿಯ ಪ್ರಧಾನ ಘಟನೆಗಳು ಅಥವಾ ಯುದ್ಧದ ಗತಿಯ ಬಗ್ಗೆ ಬೋಧಿಸಲಾಗುವುದು. 1857 ಕ್ರಾಂತಿಯ ಪರಿಣಾಮಗಳು, 1857 ಕ್ರಾಂತಿಯಲ್ಲಿ ಬ್ರಿಟಿಷರ ವಿರುದ್ಧ ಭಾರತೀಯ ಅರಸರು ಸೋಲಿಗೆ ಅಥವಾ ಅವನತಿಗೆ ಕಾರಣಗಳೇನು ಎಂಬುದರ ಬಗ್ಗೆ
ಬೋಧಿಸಲಾಗುವುದು. ಧನ್ಯವಾದಗಳು.